ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಹನುಮಂತನ ಜನ್ಮದಿನದ ಶುಭಾಶಯಗಳು. ಇದು ನೋಡ್ರಿ ನಮ್ಮ ಊರಿನ ಹನುಮಂತ ದೇವರ ಅಲಂಕಾರ ಅವ್ರಿಗೆ ತೊಟ್ಲಿಗೆ ಹಾಕಿರೋದು. ಕಾರಣಾಂತರಗಳಿಂದ ನನಗೆ ಇವತ್ತು ಅವರ ಶ್ಲೋಕನ ಬರೆದು ಹಾಕೋಕ್ಕಾಗಿಲ್ಲ. ಮತ್ತು ಮುಂದೊಂದು ದಿನ ಯಾವತ್ತರ ಹಾಕ್ತೀನಿ. ಅದ್ರ ಬದಲಾಗಿ ಇವತ್ತು ನಾನು ಟಿಫಿನ್ಗೆ ಅಂತ ಹೇಳಿ ಕ್ಯಾರೆಟ್ ದೋಸೆ ಮಾಡೀನಿ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವು. ಕ್ಯಾರೆಟ್ ಮತ್ತು ರಾಗಿ ದೋಸೆ ಎರಡೂ ಹಾಕೀನಿ. ತುಂಬ ರುಚಿ ಆಗ್ತಾವೆ, ಸಾಫ್ಟ್ ಆಗ್ತಾವೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಪ್ರತಿಯೊಬ್ಬರು ತಿನ್ಬೋದು. ವಯಸ್ಸಾದವ್ರಿಗಂತೂ ಮೆತ್ತಗಾಗ್ತಾವಲ್ಲ, ಭಾಳ ಇಷ್ಟಪಡ್ತಾರೆ ಮಕ್ಕಳಿಗೆ. ಆಮೇಲೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹೆಂಗೆ ಮಾಡೋದು, ಏನೇನು ಹಾಕೀನಿ ಅಂತ ಬರ್ರಿ ನೋಡೋಣ ಅಂತ. ಮೊದಲಿಗೆ ಒಂದು ಪಾತ್ರೆಗೆ ನಾನು 200 ಗ್ರಾಮ್ನಷ್ಟು ರಾಗಿ ಹಿಟ್ಟು ತೊಗೊಂಡೀನಿ. ನೀವು ನಿಮ್ಮ ಮನೆಯೊಳಗೆ ಎಷ್ಟು ಜನ ಆದಿರಿ ಅದ್ರ ಮೇಲೆ ನೀವು ಡಿಪೆಂಡು. ನಾನು 4 ಜನಕ್ಕೆ 200 ಗ್ರಾಮ್ ತೊಗೊಂಡೀನಿ. ಅದಕ್ಕೆ 2 ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊತೀನಿ. ಸ್ವಲ್ಪ ಇದು ರಾಗಿ ಕಪ್ಪಿರುತ್ತಲ್ಲ ಹಿಟ್ಟು, ಅದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟು 2 ಸ್ಪೂನ್ ಹಾಕ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಆಮೇಲೆ ದೋಸೆ ಹಿಟ್ಟಿನ ಹದಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊತ ಸ್ವಲ್ಪ ಹಾಕ್ಕೊತ ಗಂಟಾಗ್ಲಾರ್ದಂಗೆ ಮಿಕ್ಸ್ ಮಾಡ್ಕೊರಿ. ನೋಡಿಕೊಂಡು ಮಿಕ್ಸ್ ಮಾಡ್ಕೊರಿ. ಈ ದೋಸೆ ಹಿಟ್ಟಿನ ಹದ ಅಂತ ಗೊತ್ತಿರುತ್ತಲ್ಲ, ಒಟ್ಟು ಗಂಟಾಗ್ಲಾರ್ದಂಗೆ ಚೆಂದಾಗಿ ಮಿಕ್ಸ್ ಮಾಡಿರಿ. ನೋಡಿರಿ, ಒಂದು ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತೆ. ಭಾಳ ಚಲೋ ಆಗ್ತಾವೆ, ರುಚಿ ಆಗ್ತಾವೆ. ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ. ಒಂದು ಸಾರಿ ಮಾಡಿ ನೋಡಿರಿ ಈ ಥರ ಕನ್ಸಿಸ್ಟೆನ್ಸಿ ಐತಿ. ಹೌದಾ, ಈ ತೀರಾ ಗಟ್ಟಿನೂ ಬೇಡ, ಫುಲ್ ನೀರಿನಂಗೂ ಬೇಡ. ಈ ಥರ ನಾನೀಗ ಅದನ್ನು ಮತ್ತೊಂದು 3 ಕ್ಯಾರೆಟ್ ತೊಗೊಂಡೀನಿ. ಈಗ ಕ್ಯಾರೆಟಿಂದು ಮ್ಯಾಗಿನ ದುಬ್ಬ ಎಲ್ಲ ತೆಗೆದು ಬಿಡೋಣ ಅಷ್ಟನ್ನು. ನೋಡಿರಿ, ದುಬ್ಬ ಎಲ್ಲ ತೆಗೆದೆ. ಈಗೇನು ಮಾಡ್ತೀನಿ ಅಂತಂದ್ರೆ ಕ್ಯಾರೆಟನ್ನು ಸಣ್ಣಗೆ ಪೀಸ್ ಮಾಡ್ಕೊತೀನಿ, ಕಟ್ ಮಾಡ್ಕೊತೀನಿ. ತೀರಾ ಸಣ್ಣಗಂದ್ರೂ ಬಾಜಿ ಮಾಡ್ತೀವಲ್ಲ, ಅದು ಆ ಥರ ಅಲ್ಲ. ಮಿಕ್ಸರ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳಕ್ಕೆ ಬೇಕು ನನಗೆ. ಅದಕ್ಕೆ ನನಗೆ ಈ ಥರ ನೋಡಿರಿ, ಈ ಥರ ಇಷ್ಟು ಕಟ್ ಮಾಡ್ಕೊಂಡೀನಿ. ನೋಡಿರಿ, ಈ ಥರ ಇಷ್ಟಿಷ್ಟು ಕಟ್ ಮಾಡ್ಕೊಂಡೀನಿ. ಈಗೇನು ಮಾಡೋಣ, ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಒಂದು ಕಪ್ ನೀರು ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಳ್ಳೋಣ. ನೋಡಿರಿ, ಎಷ್ಟು ಕಲರ್ಫುಲ್ ಐತೆ ನೋಡಿರಿ ಕ್ಯಾರೆಟ್. ಆಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿರಿ, ಎಷ್ಟು ಸಾಫ್ಟ್ ಐತೆ ಅಂದ್ರೆ ಹಿಟ್ಟಿನ ಜೊತೆ ಮಿಕ್ಸ್ ಆದ್ರೆ ಹಿಟ್ಟು ಥರನೇ ಆಗಿಬಿಡ್ತದೆ. ಈಗೇನು ಮಾಡೋಣ, ರುಬ್ಕೊಂಡಿರೋಂಥ ಕ್ಯಾರೆಟನ್ನ ಕಲಿಸಿಟ್ಟಿದ್ವಲ್ಲ ರಾಗಿ ಹಿಟ್ಟು, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿರಿ, ಎಷ್ಟು ಸಾಫ್ಟ್ ಫೈನ್ ಆಗೈತಿ. ನೀವು ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೋಬೋದು. ಈಗ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಅದನ್ನ ತೊಳೆದು ಹಾಕೊಂಡ್ಬಿಡೋಣ. ಈಗ ಎರಡೂ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ, ಹಿಟ್ಟನ್ನು ಮತ್ತು ಕ್ಯಾರೆಟ್ನ. ಇದು ಕ್ಯಾರೆಟ್ ಹಾಕಿದಾಗ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗುತ್ತೆ. ಅವಾಗ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಒಂದು ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಎಷ್ಟು ಚೆಂದ ಐತೆ ಹಿಟ್ಟನ್ನು. ಈಗ ದೋಸೆ ತವಾಕ ನಾನು ಎಣ್ಣೆ ಹಚ್ಚಿ ದೋಸೆ ಹಾಕ್ತೀನಿ. ನೋಡಿರಿ, ಇವು ಆದರೆ ಕ್ರಿಸ್ಪಿ ಆಗೋಲ್ಲ. ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ಸ್ಲೋಗಿ ಇಟ್ಟು ನೀವು ಬೇಯಿಸ್ಕೋಬೋದು. ನಾನು ಸ್ವಲ್ಪ ಸಾಫ್ಟನ್ನು ಮಾಡೀನಿ. ಇದನ್ನು ವಯಸ್ಸಾದವ್ರಿಗೆಲ್ಲರಿಗೂ ತಿನ್ನೋಕೆ ಅನುಕೂಲ ಆಗ್ತಿದೆ ಅಂತ ಹೇಳಿ ಸ್ವಲ್ಪ ಸಾಫ್ಟ್ ಮಾಡೀನಿ. ನೋಡಿರಿ, ಮೇಲೆ 1 ಸ್ಪೂನು ಎಣ್ಣೆ ಹಾಕಿರಿ. ಮತ್ತು ಇನ್ನೊಂದು ಸಾರಿ ನಾನು ಇದನ್ನು ತಿರುಗಿಸಿ ಹಾಕ್ತೀನಿ. ಆದರೆ ಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿ ಎರಡೂ ಸೈಡನ್ನು ಬೇಯಿಸ್ಕೋಬೇಕು. ಇದನ್ನು ಇದು ಅಕ್ಕಿ ದೋಸೆ ಮಾಡ್ತೀವಲ್ಲ, ಅದನ್ನು ಒಂದೇ ಸೈಡನ್ನು ಬೇಯಿಸ್ಕೊಂಡ್ಬಿಟ್ರೆ ಮುಗೀತದ್ರದ್ದು. ಬಟ್ ಇದು ರಾಗಿ ದೋಸೆ ಆಗಿರೋದ್ರಿಂದ ನಾನು ಎರಡೂ ಸೈಡು ಬೇಯಿಸ್ಕೊತೀನಿ. ನೋಡಿರಿ, ಎಷ್ಟು ಪರ್ಫೆಕ್ಟ್ ಬಂದವು. ಒಟ್ಟು ತಳ ಹಿಡಂಗಿಲ್ಲ. ಆಮೇಲೆ ನೀವು ಸಣ್ಣಗೆ ಗ್ಯಾಸ್ ಮೇಲೆ ಸಣ್ಣಗೆ ಇಟ್ಕೊಂಡ್ರೆ ನಿಮ್ಗೆ ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಆಗ್ತಾವೆ. ನಾನು ಬೇಕಂತಲೇ ಸಾಫ್ಟ್ ಮಾಡೇನು. ನೋಡಿರಿ, ಎಷ್ಟು ಪರ್ಫೆಕ್ಟ್ ಆಗ್ಯಾವು, ಸಾಫ್ಟ್ ಆಗ್ಯಾವು. ಎಲ್ಲರೂ ಇಷ್ಟಪಡ್ತಾರೆ ಮನೆಯೊಳಗೆ. ಹೌದಾ, ಎಷ್ಟು ಸಾಫ್ಟ್ ಆಗ್ಯಾವ. ಮಾಡಿಟ್ಟು ನೀವು 1 ಗಂಟೆ ಬಿಟ್ಟು ತಿಂದ್ರೂ ಏನೂ ತೊಂದರೆ ಇಲ್ಲ. ನೀವು ಒಂದು ಸಲ ಮಾಡಿರಿ, ಎಲ್ಲರೂ ಹೆಂಗಾಗಿದ್ವು ಅಂತ ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.